ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ಅಗ್ರಿ ಡಾಕ್ಟರ್ ಲಂಕೇಶ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ RTC ಅಥವಾ ಪಹಣಿಯನ್ನು ಹೇಗೆ ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ನೀವೇ ಯೋಚನೆ ಮಾಡಿ, ನಿಮ್ಮ RTC ಅಥವಾ ಪಹಣಿನ ತಗೋಬೇಕು ಅಂತಂದರೆ ಸರ್ಕಾರಿ ಕಚೇರಿ, ಸೈಬರ್ ಸೆಂಟ್ರ್ ಅಂತ ಹೋಗಿ ಟೈಮ್ ವೇಸ್ಟ್ ಮಾಡ್ತೀರಾ, ಹಾಗೂ ಸೈಬರ್ ಸೆಂಟ್ರಲ್ಲಿ ದುಡ್ಡು ವೇಸ್ಟ್ ಮಾಡ್ತೀರಾ. ಅದ್ರ ಬದಲು ಮೊಬೈಲ್ನಲ್ಲೇ 5 ನಿಮಿಷದಲ್ಲಿ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ನ ಓಪನ್ ಮಾಡಿ, ಸರ್ಚ್ ಬಾರ್ನಲ್ಲಿ ಭೂಮಿ RTC ಅಂತ ಸರ್ಚ್ ಮಾಡಿ. ಇದರ ನೇರ ಲಿಂಕ್ನ ನಾನು ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಅದ್ರ ಮುಖಾಂತರನಾದರೂ ನೀವು ವೆಬ್ಸೈಟಿಗೆ ಬರ್ಬೋದು. ಇಲ್ಲಿ ಮೊದಲನೇ ವೆಬ್ಸೈಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇ ನೋಡ್ಬೋದು ಈ ವರ್ಷದ ಸ್ಟೇಟಸ್ಸು, ಹಿಂದಿನ ವರ್ಷದ ಸ್ಟೇಟಸ್ಸು ಎಲ್ಲ ನೋಡ್ಬೋದು. ಈಗ ಈ ವರ್ಷದ ಸ್ಟೇಟಸ್ ನೋಡೋಣ. ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲು ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಸರ್ವೆ ನಂಬರ್ ಹಾಕೋದಿರುತ್ತೆ. ಈಗ ಉದಾಹರಣೆಗೆ 138/14 ಅಂತಂದರೆ ಬರೀ 138 ಮಾತ್ರ ಇಲ್ಲ ಹಾಕಿ. ನೆಕ್ಸ್ಟ್ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಸರ್ನಾಕ್ ಓಪನ್ ಆಗುತ್ತೆ. ಸರ್ನಾಕ್ನ ಸ್ಟಾರ್ ಹಾಕಿ. ಇಸ್ಸಾ ನಂಬರ್ ಬರುತ್ತೆ. ಈಗ ಉದಾಹರಣೆಗೆ 138/14, ಅದು ಈಗ ಇಸ್ಸಾ ನಂಬರ್ 14 ಆಗಿರುತ್ತೆ. ಅದನ್ನು ಹಾಕಿ ಫೆಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಕೆಳಗೆ ಸ್ಕ್ರೋಲ್ ಮಾಡಿ ವ್ಯೂ ಅಂತ ಕಾಣ್ತಿರೋ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರೆ ರೈತರೆ, RTC ಬಂತು. ಈಗ ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಡೌನ್ಲೋಡ್ ಇಮೇಜ್ಗೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆಯಿತು. ಇಷ್ಟೇ. ನೀವೇ ನೋಡಿದ್ರಲ್ಲ ರೈತರೆ, 5 ನಿಮಿಷದಲ್ಲೇ ಮೊಬೈಲ್ನಲ್ಲೇ RTCನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ. ಇಂತಹ ಇನ್ನಷ್ಟು ಕೃಷಿ ಮಾಹಿತಿಗಾಗಿ ಅಗ್ರಿ ಡಾಕ್ಟರ್ ಲಂಕೇಶ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.